ಇವತ್ತು ತುಂಬಾ ಖುಷಿಯಾಗಿತ್ತು. ಅದ್ಯಾಕಂತ ಮುಂದೆ ಹೇಳ್ತೀನಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹಾಗೆಯೇ ನವರಾತ್ರಿ ಹಬ್ಬದ ಶುಭಾಶಯಗಳು. ಇಲ್ಲಿ ಹೋಳಿಗೆ ಮಾಡ್ಕೊಂಡಿದ್ದೆ ನಾನು. ಮದುವೆಗೆ ಮುಂಚೆ ಹೋಳಿಗೆ ಮಾಡು ಅಂತ ಅಂದರೆ ಮಾಡ್ತಾನೆ ಇರಲಿಲ್ಲ. ನಂಗೆ ಬರೋದಿಲ್ಲ ಹೋಗು ಅಂತ ಅಮ್ಮನಿಗೆ ಹೇಳ್ತಾ ಇದ್ದೆ. ಆದರೆ ಇಲ್ಲಿ ಹೋಳಿಗೆ ಗಂಡನಿಗೋಸ್ಕರ ಮಾಡಲೇಬೇಕಾಗಿತ್ತು. ಅದು ಅಲ್ಲದೆ ನನ್ನ ಹೋಳಿಗೆ ತುಂಬಾ ಉಬ್ಬಿತ್ತು. ಹಾಗಾಗಿ ನನಗೆ ತುಂಬಾ ಖುಷಿ ಆಯಿತು. ಹಾಗೆಯೇ ಇಲ್ಲಿ ದಪ್ಪ ಬಟಾಟೆ ಬಜ್ಜಿ ಹಾಗೆಯೇ ಮಿರ್ಚಿ ಬಜ್ಜಿಯನ್ನು ಮಾಡ್ಕೊಂಡಿದ್ದೆ. ಮತ್ತು ಇಲ್ಲಿ ಕಟ್ಟಿನ ಸಾರು ಕೂಡ ಆಗಿತ್ತು. ಸೊ ಹೂ ಎಲ್ಲ ತಂದಿದ್ವಿ ನಾವು. ಹಾಗಾಗಿ ಇಲ್ಲಿ ಹಾರ ಎಲ್ಲ ಮಾಡ್ಕೊಂಡ್ವಿ. ಹಾರ ಮಾಡಿಕೊಂಡು ಇಲ್ಲಿ ಸಿಂಪಲ್ಲಾಗಿ ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಸೊ ಮನೆಯಲ್ಲಿ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ. ಹಾಗೆ ನಾವು ಇಲ್ಲಿ ಸಿಂಪಲ್ಲಾಗಿಯೇ ಮಾಡ್ಕೊಂಡ್ವಿ. ಅದಾದ ನಂತರ ಮಧ್ಯಾಹ್ನ ಊಟಕ್ಕೆ ನಾನಿಲ್ಲಿ ಹೋಳಿಗೆ ಸಾರು ಹಾಗೆಯೇ ಮಿರ್ಚಿ ಮತ್ತು ಬಟಾಟೆ ಪಲ್ಯನ ಮಾಡಿದ್ದೆ. ಸೊ ಅದನ್ನೆಲ್ಲ ಊಟ ಎಲ್ಲ ಮಾಡಿಕೊಂಡು ಪುಣೆಯಲ್ಲಿ ದುರ್ಗಾದೇವಿ ಮಂದಿರನ ಮಾಡಿದ್ದಾರೆ. ಸೊ ಹಾಗಾಗಿ ಅದನ್ನ ನೋಡಲಿಕ್ಕೆ ಅಂತ ಹೋಗಿದ್ವಿ. ಆದರೆ ನಾವು ಹೋಗಿದ್ದು ಮೊದಲು ಇಲ್ಲಿ ಶ್ರೀರಾಮನ ಮಂದಿರಕ್ಕೆ. ಸೊ ಇದು ಕೂಡ ತುಂಬಾ ಚೆನ್ನಾಗಿತ್ತು. ಅದಾದ ನಂತರ ನೋಡಿ ಇಷ್ಟು ಚೆನ್ನಾಗಿ ಇಲ್ಲಿ ಡೆಕೋರೇಟನ್ನು ಮಾಡಿದ್ದಾರೆ. ತುಂಬಾ ಜನ ಇದ್ದರು. ಸೊ ಲಾಸ್ಟ್ ಡೇ ಆಗಿದ್ದರಿಂದ ತುಂಬಾ ರಶ್ ಕೂಡ ಆಗಿತ್ತು. ಇಲ್ಲಿ ನಮಗೆ ಒಂದು ಪವಾಡನೇ ನಡೀತು ಅಂತ ಹೇಳ್ಬೋದು. ಇಲ್ಲಿ ನಮಗೆ ಆರತಿ ಸಿಕ್ತು ದೇವಿದು. ಅದು ಮೊದಲಿಗೆ ನಿಂತು. ಹಾಗಾಗಿ ನಾನಿಲ್ಲಿ ಚೆನ್ನಾಗಿ ನಿಮಗೆ ಫೋಟೋ ಎಲ್ಲ ತೋರಿಸಿದ್ದೀನಿ. ಸೊ ಪ್ಲೀಸ್ ಎಲ್ಲ ನೋಡಿ. ದೇವಿಗೆ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು. ಅದಾದ ನಂತರ ಇಲ್ಲಿ ಪ್ರಸಾದ ಎಲ್ಲ ತೆಗೆದುಕೊಂಡು ಇಲ್ಲಿ ಸ್ವಲ್ಪ ಜಾತ್ರೆ ಬಂದಿತ್ತು. ಸೊ ಮಗನಿಗೆ ಇಲ್ಲಿ ಬಲೂನ್ ಬೇಕಾಗಿತ್ತು. ಸೊ ಅದನ್ನೆಲ್ಲ ಕೊಡಿಸ್ಕೊಂಡು ಬಂದ್ವಿ. ಬಯಸಿದೆಲ್ಲ ಸಿಗಲಿಲ್ಲ ಅಂತ ಅಂದರೂ ಬಯಸದೇ ಇರೋದು ಸಿಕ್ಕೇ ಸಿಗುತ್ತೆ. ತಾಳ್ಮೆ ಇರಬೇಕು ಅಲ್ಲಿವರೆಗೆ. ಎಲ್ಲರ ದಿನ ಶುಭವಾಗಲಿ. ಹಾಗೆಯೇ ಎಲ್ಲರೂ ನಗ್ನಗ್ತಾ ಇರಿ. ಬಾಯ್.